ಡಾಕ್ಟ್ರೆ ಮೊಬೈಲ್ ಡಾಕ್ಟರ್ ಅಂದ್ರೆ ಫಸ್ಟ್ ಏಡ್. ಈ ಫಸ್ಟ್ ಏಡ್ ಅಂದ್ರೆ ಏನು? ಯಾಕಂದ್ರೆ ಎಷ್ಟೋ ಜನಕ್ಕೆ ಇದೇ ಗೊತ್ತಿಲ್ಲ ಡಾಕ್ಟ್ರೆ. ಫಸ್ಟ್ ಏಡ್ ಅಂದರೆ ಪ್ರಾಥಮಿಕ ಚಿಕಿತ್ಸೆ. ತುರ್ತಾಗಿ ತಕ್ಷಣಕ್ಕೆ ಏನಾದರೂ ಈಗ ಒಬ್ಬ ವ್ಯಕ್ತಿ ರೋಡಲ್ಲಿ ಹೋಗುವಾಗ ಬಿದ್ದಿರ್ತಾನೆ. ಬಿದ್ದಿರುವಾಗ ಏನು ಮಾಡ್ತಾರೆ, ಭಾಳಷ್ಟು ಜನ ಅಲ್ಲಿ ಸೇರಿಬಿಟ್ಟು ಅಲ್ಲಿ ಗಾಳಿ ಆಡ್ದಂಗೆ ಅವ್ರಿಗೆ ಮಾಡ್ತಾರೆ. ಅದನ್ನು ಮಾಡಬಾರ್ದು. ಫಸ್ಟು 108 ಆಂಬುಲೆನ್ಸ್ಗೋ ಅಥವಾ ಅವರು ಗಾಳಿ ಆಡಂಗೆ ಬಿಟ್ಟು ತಕ್ಷಣಕ್ಕೆ ಏನಾದರೂ ಅವ್ರಿಗೆ ಅಂದರೆ ಬ್ಲೀಡ್ ಆದಾಗ ಬಟ್ಟೆಯಿಂದ ಕಟ್ಟುವಂಥದ್ದು ಅಥವಾ ಡ್ರೆಸ್ಸಿಂಗ್ ಮಾಡೋವಂಥದ್ದು, ಇದು ಮಾಡೋವಂಥದ್ದು ಫಸ್ಟ್ ಮೂಲಭೂತ. ಮತ್ತು ತುಂಬ ಈಗ ಪೂರ ಕುಸ್ತು ಬಿದ್ದಿರ್ತಾರೆ, ಅವ್ರಿಗೆ ಜ್ಞಾನನೇ ಇರಲ್ಲ. ಅವಾಗ CPR ಅಂತಾರೆ, ಕಾರ್ಡಿಯೋ ಪಲ್ಮರಿ ರಿಸಸಿಟೇಷನ್. ಅಂದರೆ ನಾವು ಅವ್ರಿಗೆ ಪಂಪ್ ಮಾಡೋವಂಥದ್ದು. CPRನ ಕಂಟಿನ್ಯೂ ಆಗಿ ಮಾಡಿದಾಗ ಆವಾಗ ತಕ್ಷಣಕ್ಕೇ ಅವ್ರಿಗೆ ಉಸಿರಾಟದ್ದು ಹೆಲ್ಪ್ ಆಗುತ್ತೆ. ತಕ್ಷಣ ಅದಕ್ಕೆ ಗೋಲ್ಡನ್ ಅವರ್ ಅಂತಾರೆ. ಆ CPR ಮಾಡಿದ ತಕ್ಷಣವೇ ನಾವು CPR ಮಾಡ್ತಾ ಇರ್ತೀವಿ, ಅದ್ರ ಜೊತೆಲೇ ಆಂಬುಲೆನ್ಸ್ ಫೋನ್ ಮಾಡಿ ಬಂದಾಗ ಅಂದರೆ 15ರಿಂದ 20 ನಿಮಿಷ ಅಂದರೆ ಅವ್ನಿಗೆ ಆ ಕುಸ್ತು ಬಿದ್ದಿರೋ ಟೈಮಲ್ಲಿ ಆ 15ರಿಂದ 20 ನಿಮಿಷದಲ್ಲಿ ಗೋಲ್ಡನ್ ಅವರ್ ಅಂತ ಕರಿತೀವಿ. ಆ ತಕ್ಷಣಿಕ ಆಸ್ಪತ್ರೆಗೆ ಅವ್ನು ಸೇರಿಸಿದ್ರೆ ಅವ್ನ ಪ್ರಾಣ ಉಳಿತೆ. ಅಲ್ಲ, CPR ಅಂದ್ರೇನೆ ಎಷ್ಟೋ ಜನ ಗೊತ್ತಿಲ್ಲ ಡಾಕ್ಟರ್. ಅದನ್ನ ಸರಿಯಾದ ಕ್ರಮದಲ್ಲಿ CPR ಮಾಡ್ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ವೀಕ್ಷಕರಿಗೆ ಯಾವ ರೀತಿ ಆ ಒಂದು ಇದಂತ ಈಗ ಏನಂದ್ರೆ ಬೇರೆ ದೇಶದಲ್ಲಿ CPR ಅನ್ನೋಂಥದ್ದು ಅಥವಾ ಫಸ್ಟ್ ಏಡ್ ಟ್ರೈನಿಂಗ್ ಅನ್ನೋಂಥದ್ದು ಮ್ಯಾಂಡೇಟ್ರಿ. ಸ್ಕೂಲಲ್ಲೇ ಸಿಲೆಬಸ್ ಮಾಡ್ತಾರೆ. ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹೋದಾಗ ಅಥವಾ ಯಾವುದಾದ್ರೂ ಆಶ್ರಮ್ಗೆ ಹೋದಾಗ ಮಕ್ಕಳಿಗೆ ಕಲಿಸುವಂಥದ್ದು ಅಥವಾ ಟೀಚರ್ಸ್ಗೆ ಕಲಿಸುವಂಥದ್ದು CPR ಅನ್ನ ಭಾಳ ಇಂಪಾರ್ಟೆಂಟ್. ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅಂತಾರೆ. ನಾವು ಹಾರ್ಟ್ನ ಎಡಭಾಗದಲ್ಲಿ ಪ್ರೆಸ್ ಮಾಡ್ತಾ ಕಂಟಿನ್ಯೂ ಆಗಿ ಪುಷ್ ಮಾಡ್ತಾನೆ ಅದಕ್ಕೆ ಬ್ರೀತ್ ಬರ್ತಾ ಇರುತ್ತೆ. ಅದನ್ನು ಕನಿಷ್ಠ ಅಂದ್ರೂ 40ರಿಂದ 50 ಸಾರಿ ಮಾಡಬೇಕಾಗಿರುತ್ತೆ. ಮಕ್ಕಳ ಮೇಲೆ ಮತ್ತು ದೊಡ್ಡವ್ರ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಆ ಟೈಮಲ್ಲಿ ಮಾಡೋವಂಥದ್ದು. ಅದನ್ನು ಏನಾಗುತ್ತೆ, ಮೌತ್ ಟು ಮೌತ್ ಅಂದರೆ ಬಾಯಿಂದ ಬಾಯಿಗೆ ಬ್ರೀತ್ ಕೊಡೋವಂಥದ್ದು, ಇದು CPR ಅಂತಾರೆ. ಇದನ್ನು ಭಾಳಷ್ಟು ಜನಕ್ಕೆ ಏನಂದರೆ ಈಗ ಹಿಂಗೆ ಮಾಡುವಾಗ ಪ್ರೆಸ್ ಮಾಡುವಾಗ ಮೂಳೆ ಮುರಿದು ಹೋಗುತ್ತೆ ಅನ್ನೋದು ಒಂದು ತಲೆಯಲ್ಲಿ ಥಾಟ್ ಬರುತ್ತೆ, ಏನಾದರೂ ಆಗ್ಬಿಡುತ್ತಾ ಅಂತಾರೆ. ಆ ಥರದ್ದು ಏನೂ ಆಗೋದಿಲ್ಲ. ತಕ್ಷಣಕ್ಕೇ ಅದು CPR ಆದ ತಕ್ಷಣವೇ ಆಂಬುಲೆನ್ಸು ಅಥವಾ ನಿಯರ್ ಇರೋ ಹಾಸ್ಪಿಟ್ಲಿಗೆ ಸೇರಿಸಿದ್ರೆ ತಕ್ಷಣಕ್ಕೆ ಅವ್ನ ಪ್ರಾಣನ ಉಳಿಸ್ಬೋದು. ಯಾಕಂದ್ರೆ ಇವತ್ತು ಎಷ್ಟೋ ಜನ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಬಿದ್ದಾಗ ಅಯ್ಯೋ ನೀರ್ ಕೊಡಿ ಅಂತ ಹೇಳ್ತಾರೆ. ನೀರ್ ಕುಡಿಸುವಂತ ಮಾಡಬಾರ್ದು. ಈಗ ಮೊನ್ನೆ ಒಂದು ಲಾಸ್ಟ್ ಒಂದು 4-5 ವರ್ಷದಿಂದ ಹರೀಶ್ ಅಂತ ಒಬ್ಬ ವ್ಯಕ್ತಿ 2 ಛಿದ್ರ ಆಗ್ಬಿಡ್ತಾನೆ. ವ್ಯಕ್ತಿಯಲ್ಲಿ ಹೆಬ್ಬಾಳ ಫ್ಲೈವರ್ ಹತ್ರ. ಅವನು ನಂದು ಕಿಡ್ನಿ ಹಂಗಂಗೆ ದಾನ ಮಾಡಿ ಅಂತ ಹೇಳ್ತಾನೆ. ಅವ್ನು 2 ಪಾರ್ಟ್ ಅದನ್ನು. ಅದಕ್ಕೆ ಕರ್ನಾಟಕ ಸರ್ಕಾರ ಹರೀಶ್ ಸಾಂತ್ವನ ಯೋಜನೆ ಅಂತ ಒಂದು ಮಾಡಿದೆ. ಅಂದರೆ ಅದರ ಅರ್ಥ, ಯಾವ್ದಾದ್ರು ವ್ಯಕ್ತಿ ಏನಾದರೂ ಎಮರ್ಜೆನ್ಸಿಯಾಗಿ ಕುಸ್ತು ಬಿದ್ದು ಬೇಹೋಶಾಗಿ ಅಥವಾ ಅವನಿಗೆ ಪ್ರಜ್ಞಾಹೀನತೆಯಲ್ಲಿ ಇದ್ದಾಗ ಅವನನ್ನು ಹಾಸ್ಪಿಟ್ಲ್ಗೆ, ಪ್ರೈವೇಟ್ ಹಾಸ್ಪಿಟ್ಲ್ ಆಗಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಾಗಿ ಅಡ್ಮಿಟ್ ಮಾಡಿಬಿಟ್ರೆ ಅಲ್ಲಿರೋ ಹಾಸ್ಪಿಟಲ್ದವರು ಫ್ರೀ ಆಫ್ ಕಾಸ್ಟ್ಲಿ ಟ್ರೀಟ್ಮೆಂಟ್ನ ಕೊಡಬೇಕು. ಆಮೇಲೆ ಆ ಹಾಸ್ಪಿಟಲ್ದವರು ಆ ವ್ಯಕ್ತಿಗೆ ಸರ್ಕಾರ ರಿಯಂಬರ್ಸ್ಮೆಂಟ್ ಮಾಡುತ್ತೆ. ಅಂದರೆ ರೂಲೇ ಮಾಡಿಬಿಟ್ಟಿದೆ. ಈಗ ನಾಯಿ ಕಚ್ಚಿದ್ರೆ ಆಗಿರಲಿ ಅಥವಾ ಆಕ್ಸಿಡೆಂಟ್ ಆಗಿರಲಿ ಅಥವಾ ಯಾವುದಾದ್ರೂ ಏನಾದರೂ ಕೋಮಾಗಿ ಹೋಗಿದ್ರೆ ಇಂಥ ಟೈಮಲ್ಲಿ ಅದು ಹೆಲ್ಪ್ ಆಗುತ್ತೆ.